ನನಗಿನ್ನೂ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಾ, ನಾನು ಅದನ್ನು ಇವಾಗ ಗೊತ್ತಾಗ್ತಾ ಇರೋದು. ಈಗಾಗಲೇ ನಮ್ಮ ಇಲಾಖೆಯ ರಿಪೋರ್ಟೆಲ್ಲ ನಾವೆಲ್ಲ ಕೊಟ್ಟಿದ್ದೀವಿ, ಆಗಲೇ ನಾವು KPCCಗೆಲ್ಲ ಕೊಟ್ಟಾಗಿದೆ. ಹೈಕಮಾಂಡ್ ಗಮನಕ್ಕೂ ಏನು ತಂದಿರ ಸರ್? ನಿನ್ನೆ ಉಸ್ತುವಾರಿ ಬಂದಿದ್ರು ಸುರ್ಜೇವಾಲ ಜೊತೆ ನಾನೇನು ಮಾತಾಡಿಲ್ಲ, ನಾನೇನು ಮಾತಾಡೋಕ್ಕೆ ಸಮಯ ಸಿಕ್ಕಲಿಲ್ಲ. CLP ಮೀಟಿಂಗಲ್ಲಿ ಸಿಕ್ಕಿದ್ರು ಅಷ್ಟೇ. ಸರ್, ಇದ್ರ ಜೊತೆಗೆ ಇವತ್ತು ಜಾತಿಗಣತಿ ವರದಿಯನ್ನು ತರೋದು ವಿಚಾರ ಭಾಳ ಸ್ಪಷ್ಟವಾಗಿತ್ತು. ಆದರೆ ನಿನ್ನೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಹೇಳ್ತಾರೆ ಬರೋದಿಲ್ಲ ಅಂತ. ನೋಡಿ, ಈ ಕ್ಯಾಬಿನೆಟಲ್ಲಿ ಏನು ಬರ್ತದೆ ಏನು ಬರೋದಿಲ್ಲ ಅದೆಲ್ಲ ಅದು ಕ್ಯಾಬಿನೆಟಿಗೆ ಬಂದಾಗಲೇ ನಮಗೆ ಗೊತ್ತಾಗೋದು. ಮತ್ತು ನಿನ್ನೆ ನಮಗೆ ಏನು ಅಂದರೆ ನಿನ್ನೆ ಗೊತ್ತಾಗುತ್ತೆ ನಮಗೆ. ಅದರಿಂದ ಕ್ಯಾಬಿನೆಟ್ಗೆ ಈ ವಾರ ಬರುತ್ತೋ ಮುಂದಿನ ವಾರ ಬರುತ್ತೋ ಅದು ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಕೆಲವರು ಇದು ಜಾತಿ ಗಣತಿ ವರದಿಯನ್ನು ಈ ಕ್ಯಾಬಿನೆಟ್ ಬರುತ್ತೆ ಅಂತ ಪತ್ರಿಕೆಗಳು ನಾನು ನೋಡಿದ್ದೆ. ಮತ್ತು ಈ ವಾರ ಬರಲ್ಲ ಮುಂದಿನ ವಾರ ಅಂತ ಅದನ್ನು ಕೂಡ ಪತ್ರಿಕೆಗಳು ನಾನು ನೋಡಿದ್ದೀನಿ. ಈಗ ಅದು ಕ್ಯಾಬಿನೆಟ್ ಸಬ್ಜೆಕ್ಟ್ ಏನು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ತಾನೆ. ಅದು ಯಾವ ಸಮಯಕ್ಕೆ ತರಬೇಕು ಅವಾಗ ತೊಗೊಂಬರ್ತಾರೆ. ಸರ್, ಒಂದು ಕಡೆ CM ಬದಲಾವಣೆ ಅನ್ನೋಂಥದ್ದು, ಮತ್ತೊಂದು ಕಡೆ KPCC ಅಧ್ಯಕ್ಷರು ಬದಲಾವಣೆ ಆಗಬೇಕು, 1 man 1 post ಅನ್ನೋಂಥದ್ದು. CM ಬದಲಾವಣೆ ಎಲ್ಲಿ ಮಾತೇ ಇಲ್ಲ ಅಲ್ಲ. CM ಬದಲಾವಣೆ ಅಂತ ವಿಷಯ ಎಲ್ಲೂ ಕೂಡ ಅದು ಚರ್ಚೆನೂ ಇಲ್ಲ, ಪ್ರಸ್ತಾಪನೂ ಇಲ್ಲ, ಅದು ಎಲ್ಲೂ ಆ ವಿಷಯನೇ ಇಲ್ಲ. ಆಯಿತಾ. ಅಧ್ಯಕ್ಷರ ಬದಲಾವಣೆ ವಿಚಾರ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ನಮ್ಮ ಅಧ್ಯಕ್ಷರಿದ್ದಾರೆ, ಅವರು ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಮುಂದೆ ಏನು ಮಾಡಬೇಕು ಅದನ್ನು ತೀರ್ಮಾನ ಪಕ್ಷದ ವರಿಷ್ಠರು ಮಾಡ್ತಾರೆ. KPCC ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಂತ ಸತೀಶ್ ಜಾರಕಿಹೊಳಿ ಇರ್ಬೋದು ಆಕಾಂಕ್ಷಿ. ಅವರು ಖಂಡಿತ ಅವ್ರಿಗೂ ಕೂಡ ಅರ್ಹತೆ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರು ಒಳ್ಳೆಯ ಒಬ್ಬ ನಾಯಕರೇ. ಆದ್ದರಿಂದ ಇಂಥ ವಿಷಯಗಳು ಇದು ಅಂತಿಮವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ. ಅದನ್ನು ನಾನು ಸರಿಯಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಓಕೆ.